ನಮಸ್ಕಾರ, ಶುಭ ಮುಂಜಾನೆ. ಕಲಬುರಗಿ ನಗರ ಪೊಲೀಸ್ ಮತ್ತು ಜಿಲ್ಲಾ ಪೊಲೀಸ್ ವತಿಯಿಂದ ಮತ್ತು ಪೊಲೀಸ್ ಇಲಾಖೆ ಎಲ್ಲ ಘಟಕಗಳು, ನಮ್ಮ KSRP ಇರ್ಬೋದು, PTC ಇರ್ಬೋದು, ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಅಂಡ್ ಇಲಿಸಿಟ್ ಟ್ರಾಫಿಕ್ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಈ ವಾಕಾತನಲ್ಲಿ SP ಕಲಬುರಗಿರವರಾದ ಅಡ್ಡು ಶ್ರೀನಿವಾಸರವರಿದ್ದಾರೆ, DCP ಶಾಲು ಅವರಿದ್ದಾರೆ, ಆತ್ಮೀಯ ಸಹೋದ್ಯೋಗಿ ಮಿತ್ರರಾದ ಪ್ರವೀಣ್ ನಾಯಕರಿದ್ದಾರೆ, ಮೇಘಣ್ಣ ಅವರು ಇದ್ದಾರೆ, ಚನ್ನಬಸವ ಇದ್ದಾರೆ, ಮತ್ತು ನಗರ ಮತ್ತು ಜಿಲ್ಲಾ ಪೊಲೀಸ್ನ ಎಲ್ಲ ಅಧಿಕಾರಿ ಸಿಬ್ಬಂದಿ ಮಿತ್ರರಿದ್ದಾರೆ, ಮಾಧ್ಯಮ ಮಿತ್ರರಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಈ ಜಾಗೃತಿ ಮೂಡಿಸಲಿಕ್ಕೆ ನಮ್ಮ ಯುವ ವಿದ್ಯಾರ್ಥಿ ಮಿತ್ರರಿದ್ದಾರೆ. ತಮಗೆಲ್ಲರಿಗೂ ಮತ್ತೊಂದು ಸಲ ನಾನು ಇಷ್ಟೊಂದು ನೂರಾರು ಸಂಖ್ಯೆಯಲ್ಲಿ ತಾವು ಭಾಗವಹಿಸಿದ್ದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಮಾದಕ ವಸ್ತುಗಳ ದುಷ್ಪರಿಣಾಮ ಏನಿದೆ, ಅದರ ಒಂದು ಮಾರಕ ದುಷ್ಪರಿಣಾಮ ಬರೇ ಯಾರು ಸೇವನೆ ಮಾಡ್ತಾರೋ ಅವ್ರ ಮೇಲಲ್ಲ ಅಷ್ಟೇ ಅಲ್ಲ, ಅದರ ದುಷ್ಪರಿಣಾಮ ಕುಟುಂಬಗಳ ಮೇಲೆ, ಸಮಾಜದ ಮೇಲೆ, ಮತ್ತೆ ಆ ಯುವ ಪೀಳಿಗೆ ವಾಸಿಸುವ ದೇಶದ ಮೇಲೆ ಆಗುವ ಒಂದು ದುಷ್ಪರಿಣಾಮದ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧ ದಿನಾಚರಣೆ ಅಂತ ಜೂನ್ 26ರಂದು ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಕಲಬುರಗಿ ನಗರ ಇರ್ಬೋದು, ಕಲಬುರಗಿ ಜಿಲ್ಲೆ ಇರ್ಬೋದು, ಒಂದು ಜೀರೋ ಟಾಲರೆನ್ಸ್ ಆ ಒಂದು ಪಣ ತೊಟ್ಟಿದ್ದೀವಿ. ಯಾರು ಮಾದಕ ವಸ್ತುಗಳ ಸರಬರಾಜು ಮಾಡ್ತಾರೆ, ಸೇವನೆ ಮಾಡ್ತಾರೆ, ಎಲ್ಲರ ಮೇಲೆ ನಾವು ಕಠಿಣ ಕ್ರಮ ಕೈಗೊಳ್ತಾ ಇದ್ದೀವಿ. ಮೊದಲು ಏನಿತ್ತಂತಂದ್ರೆ ಯಾರು ಸರಬರಾಜು ಮಾಡ್ತಾರೆ ಅಥವಾ ಮಾರಾಟ ಮಾಡ್ತಾರೆ ಅವ್ರ ಮೇಲೆ ಅಷ್ಟೇ ನಾವು ಪ್ರಕರಣ ದಾಖಲು ಮಾಡ್ಕೊತಾ ಇದ್ದೀವಿ. ಒಂದು ಇದರ ಯಾವ ಮಟ್ಟಿಗೆ ದುಷ್ಪರಿಣಾಮ ಇದೆ ಅನ್ನೋ ಒಂದು ನಿಟ್ಟಿನಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸೇವನೆ ಮಾಡೋರ ವಿರುದ್ಧನೂ ಕೂಡ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ನೂರಾರು ಪ್ರಕರಣಗಳು ಮಾಡಿದ್ದೀವಿ. 2024ರಿಂದ ಇಲ್ಲಿವರೆಗೆ ಸುಮಾರು 600 ಪ್ರಕರಣಗಳು ನಾವು ನಗರದಲ್ಲಿನೇ ಮಾಡಿದ್ದೀವಿ. ಅದೇ ರೀತಿ ಜಿಲ್ಲೆಯಲ್ಲಿನೂ ಕೂಡ ನೂರಾರು ಪ್ರಕರಣಗಳಾಗಿದ್ದಾವೆ. ನಾವು ಬರೀ ಇದೆಲ್ಲ ಎಷ್ಟು ಜನ ಸೇವನೆ ಮಾಡ್ತಾ ಇದ್ದಾರೆ, ಸರಬರಾಜು ಮಾಡ್ತಾ ಇದ್ದಾರೆ, ಅವರನ್ನ ಗುರುತಿಸಿ ಅವ್ರ ಮೇಲೆ ಕೇಸ್ ಮಾಡೋದಷ್ಟೇ ಮಾಡ್ತಾ ಇಲ್ಲ, ಅವರನ್ನ ಮತ್ತೆ ಸರಿದಾರಿಗೆ ತರಲಿಕ್ಕೆ ಕರ್ನಾಟಕ ರಾಜ್ಯ ಪೊಲೀಸ್ ವತಿಯಿಂದ ಒಂದು ತುಂಬಾ ಆಶಾದಾಯಕ ಒಂದು ಕಾರ್ಯಕ್ರಮವನ್ನ ತೆಗೆದುಕೊಂಡಿದ್ದೀವಿ. ಅದು ಸನ್ಮಿತ್ರ ಅಂತ. ಪ್ರತಿ ಮಾದಕ ವಸ್ತುಗಳ ವ್ಯಸನಿ ಇರ್ಬೋದು ಅಥವಾ ಸರಬರಾಜು ಯಾರು ಮಾಡ್ತಾ ಇದ್ದಾರೆ ಅವರನ್ನ ಮತ್ತೆ ಸರಿದಾರಿಗೆ ತರಲಿಕ್ಕೆ ಸನ್ಮಿತ್ರ ಅಂತ ಒಬ್ಬೊಬ್ಬ ಪೊಲೀಸ್ ಸಿಬ್ಬಂದಿಯವರನ್ನು ಅವ್ರಿಗೆ ಕೊಟ್ಟಿದ್ದೀವಿ. ಒಂದು ಸಂತೋಷದ ವಿಷಯ ಅಂತಂದ್ರೆ ನಾವೇನು ಒಂದು 500 ವ್ಯಸನಿ ಅಥವಾ ಸರಬರಾಜಲ್ಲಿ ತೊಡಗಿದವರಿಗೆ ಕಂಡು ಹಿಡಿದಿದ್ದೀವಿ. ಸುಮಾರು 150ರಿಂದ 200 ಜನ ಈಗ ಒಳ್ಳೆ ದಾರಿಗೆ ಬರ್ತಾ ಇರೋದು ಕೂಡ ನಮಗೆ ಕಂಡು ಬರ್ತಾ ಇದೆ. ಎಲ್ಲರಲ್ಲಿ ವಿನಂತಿ ಏನಂತಂದ್ರೆ, ಒಂದು ನಮ್ಮಲ್ಲಿ ಎಲ್ಲೋ ಒಂದು ಕಡೆ ತಪ್ಪು ಕಲ್ಪನೆ ಇದೆ. ಏನು ತಪ್ಪು ಕಲ್ಪನೆ ಅಂತಂದ್ರೆ ಈ ಮಾದಕ ವಸ್ತುಗಳ ವಿರುದ್ಧ ಹೋರಾಡೋದು ಬರೀ ಪೊಲೀಸ್ ಜವಾಬ್ದಾರಿ ಅಂತ. ಇದು ಒಂದು ಸಾಮಾಜಿಕ ಪಿಡುಗು. ಇದನ್ನ ನಾವು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಇದಕ್ಕೆ ಕೈ ಜೋಡಿಸಬೇಕಾಗುತ್ತೆ. ವಿದ್ಯಾರ್ಥಿಗಳಿರ್ಬೋದು, ಶಿಕ್ಷಣ ಸಂಸ್ಥೆಗಳಿರ್ಬೋದು, ಶಿಕ್ಷಕರು ಇರ್ಬೋದು, ಸಮಾಜ ಸೇವಕರಿರ್ಬೋದು, ಪೋಷಕರು ಇರ್ಬೋದು, ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಇದನ್ನು ನಾವು ಆದಷ್ಟು ಬೇಗ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಈ ದಿನ ನಾವು ಎಲ್ಲರೂ ಕೈ ಜೋಡಿಸೋಣ. ಮಾದಕ ವಸ್ತು ಕಲಬುರಗಿ ನಗರ, ಮಾದಕ ವಸ್ತು ಮುಕ್ತ ಕರ್ನಾಟಕ, ಇದನ್ನು ಮಾಡಬೇಕಾದ್ರೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಹೋರಾಡೋಣ. ಎಲ್ಲರಲ್ಲಿ ವಿನಂತಿ ಏನಂತಂದ್ರೆ, ಯಾವ ರೀತಿ ನಾವೊಂದು QR ಕೋಡನ್ನು ನಾವು ತಮಗೆ ತಿಳಿಸಿದ್ದೀವಿ. ಎಲ್ಲೇ ಅನುಮಾನಾಸ್ಪದ ಚಟುವಟಿಕೆ ಇರ್ಬೋದು, ಅದು ಮಾದಕ ವಸ್ತುಗಳ ಸೇವನೆ ಇರ್ಬೋದು, ಸರಬರಾಜು ಇರ್ಬೋದು, ಮಾರಾಟ ಇರ್ಬೋದು, ಈ ಶಿಕ್ಷಣ ಸಂಸ್ಥೆಗಳ ಅಕ್ಕಪಕ್ಕ ಯಾವುದಾದ್ರೂ ಮಾರಾಟ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಸಿಗರೇಟ್ ತಂಬಾಕು ಪದಾರ್ಥಗಳು ಇರ್ಬೋದು, ಅಥವಾ ಈ ಗಾಂಜಾದ ಯಾವುದೇ ರೀತಿಯ ಒಂದು ವಾಸನೆ ತಮ್ಮ ಕಂಡು ಬಂದರೆ, ಅಥವಾ ಮೆಡಿಕಲ್ ಶಾಪ್ಸ್ಗಳಲ್ಲಿ ಕೆಲವು ಶೆಡ್ಯೂಲ್ H ಪ್ರಿಸ್ಕ್ರಿಪ್ಷನ್ ಡ್ರಗ್ಸ್ಗಳ ಕೂಡ ದುರುಪಯೋಗ ಆಗುತ್ತೆ. ಅಂತ ಯಾವುದೇ ಒಂದು ನಿಮಗೆ ಅನುಮಾನ ಬಂದರೆ ದಯವಿಟ್ಟು 112ಗೆ ಕರೆ ಮಾಡಿ. 112 ಕರೆ ಮಾಡಿ ತಾವು ನೀಡಿದ ಮಾಹಿತಿಯನ್ನು ನಾವು ಗೌಪ್ಯವಾಗಿರ್ತೀವಿ ಮತ್ತು ಅವ್ರ ಮೇಲೆ ನಾವು ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ತೀವಿ.
ಒಗ್ಗಟ್ಟಿನಿಂದ ನೀವೆಲ್ಲರೂ ನಮಗೆ ಐಸ್ ಆ್ಯಂಡ್ ಇಯರ್ಸ್, ಕಣ್ಣು ಮತ್ತು ಕಿವಿಗಳು ಅಂತಂದ್ರೆ ಏನಂದ್ರೆ ಏನು ಸಾರ್ವಜನಿಕರಿದ್ದಾರೆ, ಇಲ್ಲಿ ನೆರೆದಿರುವ ಯುವಕರಿರ್ಬೋದು, ವಿದ್ಯಾರ್ಥಿ ಮಿತ್ರರು ಇರ್ಬೋದು, ಮಾಧ್ಯಮದ ಮುಖಾಂತರ ಯಾರೇ ಈ ವಿಷಯವನ್ನು ಕೇಳ್ಕೊತಾ ಇದ್ರಿ, ಪ್ರತಿಯೊಬ್ಬರು ತಾವು ನಮಗೆ ಕೈ ಜೋಡಿಸಿದರೆ ಒಂದು ಸದೃಢ ಸಮಾಜ, ಏನು ಈ ಮಾದಕ ವಸ್ತುಗಳಿದ್ದಾವೆ ಯುವಕರ ಭವಿಷ್ಯ ಜೊತೆ ಆಟ ಆಡ್ತಾ ಇದ್ದಾರೆ. ದೇ ಆರ್ ನಾಟ್ ಓನ್ಲಿ ಬಿಕಮಿಂಗ್ ಡಿಸ್ಟ್ರಾಕ್ಷನ್ಸ್ ಫ್ರಮ್ ದೇರ್ ಡ್ರೀಮ್ಸ್, ಬಟ್ ದೇ ಆರ್ ಬಿಕಮಿಂಗ್ ಡಿಸ್ಟ್ರಾಯರ್ಸ್ ಆಫ್ ಡ್ರೀಮ್ಸ್ ಆಫ್ ಯೂತ್ಸ್. ಅದಕ್ಕೆ ಈ ಯುವಕರನ್ನ, ವಿದ್ಯಾರ್ಥಿ ಮಿತ್ರರನ್ನ ಮಾದಕ ವಸ್ತುಗಳಿಂದ ದೂರ ಇಟ್ಟು ಅವರು ಒಂದು ಉಜ್ವಲ ಭವಿಷ್ಯ ಕಲ್ಪಿಸಿಕೊಳ್ಳಲಿಕ್ಕೆ, ದೇಶಕ್ಕೆ ಒಂದು ಆಸ್ತಿ ಆಗಲಿಕ್ಕೆ ನಾವು ಒಂದು ವಾತಾವರಣ ಕಲ್ಪಿಸಿಕೊಡ್ಲಿಕ್ಕೆ ಎಲ್ಲರೂ ಶ್ರಮಿಸೋಣ. ಮತ್ತೊಂದು ಸಲ ನಾವೆಲ್ಲರೂ ಮಾದಕ ವಸ್ತು ಮುಕ್ತ ಕಲಬುರಗಿ ನಗರ, ರಾಜ್ಯ ಮತ್ತು ದೇಶ ನಿರ್ಮಾಣ ಮಾಡುವಲ್ಲಿ ಒಗ್ಗಟ್ಟಿನಿಂದ ಹೋರಾಡೋಣ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇದು ಇವತ್ತು ಕಲಬುರಗಿ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಈ ನಶೆ ಮುಕ್ತ ಕಲಬುರಗಿಗೋಸ್ಕರ ಒಂದು QR ಕೋಡ್ ಅನ್ನು ಲಾಂಚ್ ಮಾಡ್ತಾ ಇದ್ದೇವೆ. ಅದು QR ಕೋಡ್ ಅನ್ನು ಎಲ್ಲರೂ ತಮ್ಮ ಯಾರ್ಯಾರಿಗೆ ಈ ಡ್ರಗ್ಸ್ ಬಗ್ಗೆ ಮಾಹಿತಿ ಇದೆಯೋ ಆ QR ಕೋಡ್ ಸ್ಕ್ಯಾನ್ ಮಾಡಿ ಟ್ರಾನ್ಸ್ಪೋರ್ಟ್ ಮತ್ತು ಕನ್ಸಂಪ್ಷನ್ ಆಫ್ ಡ್ರಗ್ಸ್ ಬಗ್ಗೆ ಮಾಹಿತಿ ನೀಡಿದ್ದಲ್ಲಿ ಅವರು ಮಾಹಿತಿಯನ್ನು ನಾವು ಗೌಪ್ಯವಾಗಿ ಇಡ್ತೇವೆ, ಯಾರು ಶೇರ್ ಮಾಡಿದ್ದಾರೋ. ಮತ್ತು ಕನ್ಸರ್ನ್ ಪೊಲೀಸ್ ಸ್ಟೇಷನ್ ವತಿಯಿಂದ ನಾವು ಈ ರೈಡ್ ಮಾಡಿಸಿ ಕೇಸಸ್ ಎಲ್ಲ ಬುಕ್ ಮಾಡ್ತೇವೆ. ಈಗ ಇವತ್ತು ನಾನು ಮೊನ್ನೆ ಪೊಲೀಸ್ ಆಯುಕ್ತರು ಶರಣಪ್ಪ ಸರ್ಗೆ ರಿಕ್ವೆಸ್ಟ್ ಮಾಡ್ತೇನೆ, ಅದು ನಮ್ಮ QR ಕೋಡ್ ಅನ್ನು ಸಾಹೇಬರು ಬಿಡುಗಡೆ ಮಾಡಬೇಕು ಅಂತ ನಾನು ವಿನಂತಿಸಿಕೊಳ್ಳುತ್ತೇನೆ. ಮಾನ್ಯ ಪೊಲೀಸ್ ಆಯುಕ್ತರು ಶರಣಪ್ಪ ಸರ್ ಅವರಿಗೆ ಮತ್ತು DCP ಲಾ ಅಂಡ್ ಆರ್ಡರ್ ಶಾಲು ಅವರಿಗೆ ಮತ್ತು DCP ಕ್ರೈಮ್ ಅಂಡ್ ಟ್ರಾಫಿಕ್ ಪ್ರವೀಣ್ ನಾಯ್ಕ್ ಅವರಿಗೆ ಮತ್ತು ಎಲ್ಲ ಕಲಬುರಗಿ ನಗರ ಮತ್ತು ಕಲಬುರಗಿ ಜಿಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಎಲ್ಲ ಸ್ಟೂಡೆಂಟ್ಸ್ಗೆ, ಸಾರ್ವಜನಿಕರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಇವತ್ತು ಪ್ರತಿ ವರ್ಷ ಜೂನ್ 26 ರಂದು ನಾವು ಇಂಟರ್ನ್ಯಾಷನಲ್ ಡೇ ಅಗೇನೆಸ್ಟ್ ಡ್ರಗ್ ಅಬ್ಯೂಸ್ ಆ್ಯಂಡ್ ಇಲಿಸಿಟ್ ಟ್ರಾಫಿಕಿಂಗ್ ಅಂತ ಮಾಡ್ತೇವೆ. ಈ ಮೇನ್ ಉದ್ದೇಶ ಏನಂದರೆ, ಈಗ ಸಾಕಷ್ಟು ಕಡೆ ಸೊಸೈಟಿಯಲ್ಲಿ ಡ್ರಗ್ ಅಬ್ಯೂಸ್ ಅನ್ನೋದು ಒಂದು ದೊಡ್ಡ ಈವಿಲ್ ತರಹ ಆಗಿದೆ. ಅದು ಸಾಕಷ್ಟು ಹುಡುಗರ ಭವಿಷ್ಯತ್ತನ್ನು ಹಾಳು ಮಾಡ್ತಾ ಇದೆ. ಪ್ಲಸ್ ಆ ಡ್ರಗ್ ಅಬ್ಯೂಸ್ ಇಂದ ಸಾಕಷ್ಟು ಹೆಲ್ತ್ ಎಫೆಕ್ಟ್ಸು ಇದೆ. ನಾವು ಈ ವೀಕ್ ಅನ್ನು ಎಸ್ಪೆಷಲಿ ಈ ಆಂಟಿ ಡ್ರಗ್ ವೀಕ್ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ವೀಕಲ್ಲಿ ನಾವು ಕೇಸಸ್ ಮಾಡೋದು ಮತ್ತು ಅವೇರ್ನೆಸ್ ಮೂಡಿಸೋದು ಈ ಇಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ. ನಮ್ಮ ಮೈನ್ ಉದ್ದೇಶ ಏನಂದ್ರೆ, ಈ ಏನು ಡ್ರಗ್ ಅಬ್ಯೂಸ್ ಅನ್ನೋದು ಅದು ಎಲ್ಲ ತಡೆಗಟ್ಟಬೇಕು ಅನ್ನೋದು, ಮತ್ತು ಯಾರು ಸೊಸೈಟಿಯಲ್ಲಿ ಅವ್ರಿಗೆ ಒಳ್ಳೆ ಲೈಫ್ ಕೊಡಬೇಕು. ಯಾಕಂದ್ರೆ ಇದರಿಂದ ಸಾಕಷ್ಟು ಅವರಿಗೆ ಲೈಫಲ್ಲಿ ಕರಿಯರ್ ಹಾಳಾಗೋದು ಮತ್ತು ಪರ್ಸನಲ್ ಲೈಫ್ ಡ್ಯಾಮೇಜ್ ಆಗೋದು ಆಗ್ತಾ ಇರುತ್ತೆ. ನಂದು ಈ ಈವೆಂಟ್ ಮುಖಾಂತರ ನನ್ನ ಎಲ್ಲ ಮನವಿ ಏನಂದ್ರೆ, ಪಬ್ಲಿಕ್ ಯಾರೇ ಮಾಹಿತಿ ಇದ್ರೂ ಈ ತರ ಅಬ್ಯೂಸ್ ಮಾಡ್ತಾ ಇರೋದು ಅಥವಾ ಸೇಲ್ ಮಾಡ್ತಾ ಇರೋದು, ಕನ್ಸಂಪ್ಷನ್ ಮಾಡ್ತಾ ಇರೋದು, ಸ್ಟೋರ್ ಮಾಡ್ತಾ ಇರೋದು ನಮ್ಮ ಪೊಲೀಸ್ ಅವರ ಗಮನಕ್ಕೆ ತಗೊಂಡು ಬಂದ್ರೆ ನಾವು ಅದ್ರ ಮೇಲೆ ಆಕ್ಷನ್ ಮಾಡ್ತೇವೆ. ಅದೇ ರೀತಿಯಿಂದ ಎಲ್ಲ ಸಾರ್ವಜನಿಕರಿಗೂ ಮಕ್ಕಳಿಗೂ ಏನಂದ್ರೆ, ಇದು ಏನು ಡ್ರಗ್ಸ್ ಇಂದ ತಾವೆಲ್ಲ ದೂರ ಇರಿ. ಆಲ್ವೇಸ್ ಸೇ ನೋ ಟು ಡ್ರಗ್ಸ್ ಅನ್ನೋದು ಮೈನ್ ಎಜೆಂಡಾ ಆಫ್ ದಿಸ್ ಇವೆಂಟ್. ಸೊ ಎಲ್ಲರೂ ಬಂದಿದ್ದಕ್ಕೆ ನಾನು ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಮತ್ತು ಇದು ಯಶಸ್ವಿಗೊಳಿಸಬೇಕು ಅಂತ ನಂದು ವಿನಂತಿ ಇದೆ. ಥ್ಯಾಂಕ್ ಯು. ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ಗೆ ಅವೇರ್ನೆಸ್ ಪ್ರೋಗ್ರಾಮ್ಗೆ ಹಾಜರಾಗೋ ನಮ್ಮ ಕಲಬುರ್ಗಿ ಸಿಟಿ ಕಮಿಷನರ್ ಸರ್ ಮತ್ತು ಕಲಬುರ್ಗಿ ಡಿಸ್ಟ್ರಿಕ್ಟ್ SP ಸರ್ ಆ್ಯಂಡ್ ಎಲ್ಲ ಆಫೀಸರ್ಸ್ ಪ್ರೆಸೆಂಟ್ ಇಯರ್ ಮತ್ತು ಎಲ್ಲ ಮಕ್ಕಳು ಪ್ರೆಸೆಂಟ್ ಇಯರ್ ಎಲ್ಲರಿಗೆ ನಮಸ್ಕಾರ. ಸೊ ಈಗ ನಮಗೆ ಗೊತ್ತಿದೆ ಕಿ ನಾವು ಡ್ರಗ್ ಯೂಸಿಂದ ಈಗ ಡ್ರಗ್ ಅಬ್ಯೂಸ್ಗೆ ಟ್ರಾನ್ಸ್ಫರ್ ಆಗಿದ್ದೀವಿ. ಫ್ರಾಮ್ ಮೆಡಿಸಿನಲ್ ಪರ್ಪಸ್ ಟು ಕನ್ಸ್ಯೂಮಿಂಗ್ ಇಟ್ ಫಾರ್ ದಿ ಪ್ಲೀಸರ್ ಪರ್ಪಸ್.
ಬಟ್ ಅದು ಏನಾಗ್ತಾ ಇದೆ, ಇದು ಡ್ರಗ್ ಅಬ್ಯೂಸಿಂದ ಸಾಕಷ್ಟು ನಮಗೆ ನಮ್ಮ ಬಾಡಿ ಮತ್ತು ಮೆಂಟಲ್ ಹೆಲ್ತ್ಗೆ ಇದು ತುಂಬ ಮೆಂಟಲ್ ಹೆಲ್ತ್ಗೆ ಹಾಳು ಮಾಡ್ತಾ ಇದೆ. ಸೊ ಅದಕ್ಕೆ ಈಗ ನಾವು ಏನು ಮಾಡ್ತಾ ಇದ್ದೀವಿ, ಡ್ರಗ್ಗೆ ಇನ್ಫೋರ್ಸ್ಮೆಂಟ್ ಮತ್ತು ಅವೇರ್ನೆಸ್. ಸೊ ಎರಡು ಎನ್ಫೋರ್ಸ್ಮೆಂಟ್ ಮಾಡಿ ಮತ್ತು ಲೀಗಲ್ ಆ್ಯಕ್ಷನ್ ತಗೊಂಡು ಅದು ಸ್ಟಾಪ್ ಮಾಡೋಣ, ಅದು ಕೂಡ ಮಾಡ್ತಾ ಇದ್ದೀವಿ, ಕೇಸಸ್ಗಳು ಬುಕ್ ಮಾಡ್ತಾ ಇದ್ದೀವಿ. ಬಟ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದ್ಯಾಟ್ ಈಗ ಇದು ಪ್ರಿವೆಂಟ್ ಮಾಡಲಿಕ್ಕೆ, ಯಾರು ಡ್ರಗ್ ಅಬ್ಯೂಸ್ಗೆ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ ಅದು ಸ್ಟಾಪ್ ಮಾಡಲಿಕ್ಕೆ ನಮಗೆ ಎಜುಕೇಷನ್ ಮತ್ತು ಅವೇರ್ನೆಸ್ ಕೂಡ ಮಾಡಬೇಕು. ಅದಕ್ಕೆ ಈ ಪ್ರೋಗ್ರಾಮ್ ಇವತ್ತು ಅಂತಾರಾಷ್ಟ್ರೀಯ ಲೆವೆಲ್, ರಾಷ್ಟ್ರೀಯ ಲೆವೆಲ್ ಮತ್ತು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಮತ್ತು ಸ್ಟೇಷನ್ ಲೆವೆಲಲ್ಲಿ ನಾವು ಮಾಡ್ತೀವಿ. ಸೊ ಡ್ರಗ್ಸ್ ತುಂಬ ಹಾರ್ಮ್ಫುಲ್ ಇಫೆಕ್ಟ್ ಇದೆ ನಮ್ಮ ಹೆಲ್ತ್ ಮತ್ತು ಫ್ಯಾಮಿಲಿ ಪ್ರಾಬ್ಲಮ್ಸ್. ಈವನ್ ಡ್ರಗ್ ಅಬ್ಯೂಸ್ ಮಾಡುವವರು ಯಾವುದು ಕೆಲಸ ಸರಿಯಾಗಿ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಆರ್ಥಿಕ ಸಮಸ್ಯೆ ಬರ್ತಾ ಇದೆ. ಮತ್ತು ಡ್ರಗ್ ಕನ್ಸ್ಯೂಮ್ ಮಾಡುವವರು ಸಾಕಷ್ಟು ಮೀನ್ಸ್ ತುಂಬ ಕ್ರೈಮ್ಸ್ಗೆ ಅಟ್ರ್ಯಾಕ್ಟ್ ಆಗ್ಬೋದು, ಕ್ರೈಮ್ ಮಾಡ್ತಾರೆ. ಸೊ ಅವರಿಗೆ ಏನಾಗುತ್ತದೆ, ಆಫ್ಟರ್ ಕನ್ಸ್ಯೂಮಿಂಗ್ ದ ಡ್ರಗ್ಸ್ ಅವ್ರದ್ದು ಮೆಂಟಲ್ ಹೆಲ್ತ್ ಅವ್ರ ಯೋಚನೆ ಶಕ್ತಿ ಕಡಿಮೆ ಆಗುತ್ತದೆ. ಅವರು ಏನು ಮಾಡ್ತಾರೆ ಅವರಿಗೆ ಏನು ಗೊತ್ತಿರಲ್ಲ. ಸೊ ಆಫ್ಟರ್ ಕನ್ಸ್ಯೂಮಿಂಗ್ ದ ಡ್ರಗ್ಸ್ ಸೋ ಮೆನಿ ಕ್ರೈಮ್ಸ್ ದೇ ಆರ್ ಡೂಯಿಂಗ್. ಆ್ಯಂಡ್ ಅವರಿಗೆ ಆಫ್ಟರ್ ವೆನ್ ದೇ ಬಿಕಮ್ ಕಾನ್ಸಿಯಸ್ ಅವರಿಗೆ ಗೊತ್ತಿರಲ್ಲ ಕಿ ನಾವು ಏನು ಕ್ರೈಮ್ ಮಾಡಿದ್ದೀವಿ. ಸೊ ವಿ ಹ್ಯಾವ್ ಟು ಸೇ ನೋ ಟು ದಿ ಡ್ರಗ್ಸ್ ಆ್ಯಂಡ್ ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಅವೇ ಫ್ರಮ್ ದಿ ಡ್ರಗ್ಸ್. ಥ್ಯಾಂಕ್ ಯು. ಮುಖ್ಯವಾಗಿ ವಾಕಾತನಲ್ಲಿ ಭಾಗವಹಿಸಿದ್ರಿ. ನಮ್ಮ ಏನು ಈ ಹೋರಾಟ ಇದೆ ಮಾದಕ ವಸ್ತುಗಳ ವಿರುದ್ಧ, ಇದು ವಾಕಾತನ ಜೊತೆಲೇ ಮುಕ್ತಾಯ ಆಗಬಾರ್ದು. ಇದು ನಮ್ಮ ನಿರಂತರ ದಿನನಿತ್ಯದ ಜೀವನದಲ್ಲಿ ಇದು ನಿರಂತರವಾಗಿ ನಡೀತಾ ಇರಬೇಕು. ನೀವೇನಿಲ್ಲಿ ವಿದ್ಯಾರ್ಥಿನಿಯರೆಲ್ಲ ಇದ್ದೀರಿ, ನೀವು ಫಸ್ಟ್ ಈ ಮಾದಕ ವಸ್ತುಗಳಿಂದ ಅಥವಾ ಯಾವುದೇ ಒಂದು ದುಶ್ಚಟಗಳಿಂದ ದೂರ ಇರಿ. ಉಜ್ವಲ ಭವಿಷ್ಯವನ್ನು ತಾವು ನಿರ್ಮಾಣ ಮಾಡಲಿಕ್ಕೆ, ಕಟ್ಟಿಕೊಳ್ಳಲಿಕ್ಕೆ ಶ್ರಮಿಸಿ. ನಿಮ್ಮೆಲ್ಲ ಪ್ರತಿಯೊಬ್ಬರಲ್ಲಿಯೂ ಪ್ರತಿಭೆ ಇದೆ. ಬರೇ ಪ್ರತಿಭೆ ಇದ್ದಾಗ ಮಾತ್ರ ಸಾಧನೆ ಮಾಡಲಿಕ್ಕಾಗಲ್ಲ. ಒಂದು ಕಠಿಣ ಪರಿಶ್ರಮ ಇರಬೇಕು. ಈ ದುಶ್ಚಟಗಳಿಂದ ದೂರ ಇರೋದು ಕೂಡ ತುಂಬ ಮಹತ್ವವಾಗಿದೆ. ನೀವು ಇಲ್ಲೇ ನಿಂತಿದ್ದೀರಿ, ಕೆಲವೇ ವರ್ಷಗಳಲ್ಲಿ ನೀವೆಲ್ಲ ಬೇರೆ ಬೇರೆ ವೇದಿಕೆಗಳಲ್ಲಿರ್ಬೋದು. ಕೆಲವರು IAS ಆಗ್ಬೋದು, IPS ಆಗ್ಬೋದು, ದೊಡ್ಡ ಡಾಕ್ಟರ್ಸ್ ಆಗ್ಬೋದು, ಇಂಜಿನಿಯರ್ಸ್ ಆಗ್ಬೋದು, ಜವಾಬ್ದಾರಿಯುತ ವ್ಯಕ್ತಿತ್ವಗಳು ನೀವೆಲ್ಲ ಆಗ್ತೀರಿ. ಈ ಒಂದು ದುಶ್ಚಟಗಳಿಂದ ದೂರ ಇದೆ. ಅದಕ್ಕೆ ತಮ್ಮಲ್ಲಿ ಎಲ್ಲ ವಿನಂತಿ ಏನಂತಂದರೆ, ನೀವು ಜವಾಬ್ದಾರಿಯುತಿಯಿಂದ ಓದಿ, ಜವಾಬ್ದಾರಿಯ ನಾಗರಿಕರಾಗಿ, ಮತ್ತು ಅದೇ ರೀತಿ ಈ ಮಾದಕ ವಸ್ತುಗಳ ವಿರುದ್ಧ ಏನು ಒಂದು ಇವತ್ತು ನಿರ್ಧಾರ ಮಾಡಿದ್ದೀವಿ, ಇದ್ರ ಬಗ್ಗೆ ಅರಿವು ಮೂಡಿಸಲಿಕ್ಕೆ, ನಮಗೆ ಪರಿಚಯ ಇರೋರು ಎಲ್ಲರಿಗೂ ದೂರ ಇಡಲಿಕ್ಕೆ, ಅದು ನಿರಂತರವಾಗಿ ಹೋರಾಟ ಮಾಡಿ ನಮ್ಮ ಜೊತೆ ಕೈ ಜೋಡಿಸಿ, ಮತ್ತು ಮನೆಯಲ್ಲಿ ಹೋಗಿ ನಿಮ್ಮ ಪೋಷಕರಿಗೂ ಪೇರೆಂಟ್ಸ್ಗೂ ಕೂಡ ತಿಳಿಸಿ. ಅದ್ರ ಜೊತೆಗೆ ಇನ್ನೊಂದಿದೆ, ಕಲಬುರಗಿ ನಗರ ಪೊಲೀಸ್ನಿಂದ ನಾವು ಸಂಚಾರ ನಿಯಮಗಳ ಬಗ್ಗೆನೂ ನಿರಂತರವಾಗಿ ಅವೇರ್ನೆಸ್ಸನ್ನು ಮಾಡ್ತಾ ಇದ್ದೀವಿ. ನಿಮಗೆ ನಿಮ್ಮ ಪೇರೆಂಟ್ಸ್ ಸ್ಕೂಲಿಗೆ ಬಿಡಬೇಕಾದ್ರೆ, ಕರ್ಕೊಂಡು ಹೋಗ್ಬೇಕಾದ್ರೆ ಅವರು ಹೆಲ್ಮೆಟ್ ಧರಿಸ್ತಾ ಇದ್ದಾರಾ ಅಥವಾ ಸಂಚಾರ ನಿಯಮಗಳ ಪಾಲನೆ ಮಾಡ್ತಾ ಇದ್ದಾರಾ? ಒಂದು ವೇಳೆ ಮಾಡ್ತಾ ಇಲ್ಲ ಅಂತಂದರೆ ನೀವು ಕೂಡ ಅವ್ರಿಗೆ ಹೇಳಬೇಕು. ಅವರ ಸುರಕ್ಷತೆಗೋಸ್ಕರ, ನಿಮ್ಮ ಮೇಲಿನ ಪ್ರೀತಿಗೋಸ್ಕರ ಅವರು ಕಡ್ಡಾಯವಾಗಿ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಬೇಕು. ಅವರು ಒಂದು ವೇಳೆ ಸಂಚಾರ ನಿಯಮಗಳನ್ನು ಪಾಲನೆ ಮಾಡಿದರೆ ಅವರು ಸಂತೋಷ ಪಡುವ ರೀತಿ ನೀವು ನಿಮ್ಮ ಪ್ರತಿಭೆಯನ್ನು ಸಂಪೂರ್ಣವಾಗಿ ಉಪಯೋಗಿಸಿಕೊಂಡು ನಿಮ್ಮ ಏನು ಕನಸುಗಳಿದ್ದಾವೆ ಆ ಕನಸುಗಳು ನನಸಾಗುವ ರೀತಿ ತಮ್ಮ ಪ್ರತಿಭೆಗೆ ಅನುಗುಣವಾಗಿ ಸಮಾಜಕ್ಕೆ ತಾವು ದೊಡ್ಡ ವ್ಯಕ್ತಿತ್ವಗಳಾಗಿ ಹೊರಹೊಮ್ಮಲಿ ಅಂತ ಆಶಿಸುತ್ತಾ, ಈ ಮಾದಕ ವಸ್ತುಗಳ ವಿರುದ್ಧ ನಮ್ಮ ಏನು ಹೋರಾಟ ಇದೆ ಅದು ನಿರಂತರವಾಗಿ ಮುಂದುವರಲಿ ಅಂತ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಇವತ್ತು ವಾಕ್ತಾನ ಆಯೋಜಿಸುವ ಮೂಲಕ ಜನರಿಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ಇವತ್ತು ಪೊಲೀಸ್ ಇಲಾಖೆ ಭಾಳ ಅತ್ಯಂತ ಯಶಸ್ವಿಯಾಗಿ ಮಾಡಿರೋದು ಭಾಳ ಖುಷಿಯ ಸಂಗತಿ. ಯಾಕೆಂತಂದರೆ ಇವತ್ತು ಡ್ರಗ್ಸ್ ಅಂತನ್ನೋದು ಸಮಾಜಕ್ಕೆ ಒಂದು ಮಾರಿಯಾಗಿ ಇವತ್ತು ಕಾಡ್ತಾ ಇದೆ. ಯಾಕೆಂತಂದರೆ ನಾವು ಬೇರೆ ಬೇರೆ ಈ ಸಮಾಜದ ವ್ಯಸನಗಳನ್ನು ನಾವು ಮುಕ್ತ ಮಾಡಲಿಕ್ಕೆ ಇವತ್ತಾನೆ ನಾವು ಕಳೆದ 1 ವರ್ಷದಿಂದ ಹೆಚ್ಚು ಕಡಿಮೆ ಪೊಲೀಸ್ ಆಯುಕ್ತರಾಗಿ ಡಾಕ್ಟರ್ ಶರಣಪ್ಪ ಬಂದ ಮೇಲೆ
ಡ್ರಗ್ಸ್ ಕೇಸ್ಗಳ ವಿರುದ್ಧ ಬಹಳ ಅತ್ಯಂತ ಪ್ರಬಲವಾಗಿ ಒಂದು ಕಠಿಣ ಹೆಜ್ಜೆ ಇಡುವ ಮೂಲಕ ಸುಮಾರು ನೂರಾರು ಕೇಸುಗಳನ್ನು ದಾಖಲಿಸುವ ಮೂಲಕ ಈ ಗಾಂಜಾ ಸೇವನೆ ಇತ್ತೀಚೆಗೆ ಬರೀ ನಾವು ಗಾಂಜಾ ಮಾರಾಟ ಮಾಡೋ ವಿರುದ್ಧ ಕೇಸ್ ಮಾಡ್ತೀವಿ ಪೊಲೀಸರು. ಆದರೆ ಇವತ್ತು ಗಾಂಜಾ ಸೇವನೆ ಮಾಡುವಂಥ ವ್ಯಕ್ತಿಗಳ ವಿರುದ್ಧ ಸಹ ಇವತ್ತು ಕೇಸು ದಾಖಲು ಮಾಡ್ತಾ ಇದ್ದಾರೆ ಅಂತಂದರೆ ಎಷ್ಟರ ಮಟ್ಟಿಗೆ ಭಾಳ ಕಠಿಣ ಹೆಜ್ಜೆಗಳು ಇಡ್ಲಿಕ್ಕಿದ್ದಾರೆ ಅವರು ಅಂತನ್ನೋದು ಈ ಮೂಲಕ ಗೊತ್ತಾಗ್ತದೆ. ಸಾರ್ವಜನಿಕರು ಪೊಲೀಸರು ಕೈಗೊಂಡಂಥ ಈ ಕೆಲಸಕ್ಕೆ ಎಲ್ಲರೂ ಕೈ ಜೋಡಿಸಬೇಕು. ಯಾಕೆ ಅಂತಂದರೆ ವ್ಯಸನ ಮುಕ್ತ ಸಮಾಜ, ಡ್ರಗ್ಸ್ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡೋದು ಬರೀ ಪೊಲೀಸರಿಗೆ ಮಾತ್ರ ಸಾಧ್ಯ ಆಗಲ್ಲ. ವಿಶೇಷವಾಗಿ ಸಾರ್ವಜನಿಕರು ಮತ್ತು ಇಲ್ಲಿ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳು ಭಾಳ ಜವಾಬ್ದಾರಿಯುತವಾಗಿ ನೀವು ಈಗ ತಾನೇ ಮಾನ್ಯ ಆಯುಕ್ತರು ಹೇಳಿದಂತೆ ತಾವು ತಮ್ಮ ಪೋಷಕರಿಗೆ ಮತ್ತು ತಮ್ಮ ಹೊಳೆಯವರಿಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡೋದು ಭಾಳ ಮುಖ್ಯ ಇದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿಕೊಂಡು ಡ್ರಗ್ಸ್ ಮುಕ್ತ ಕಲಬುರಗಿ, ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಲಿಕ್ಕೆ ಅತ್ಯಂತ ಬಲಶಾಲಿಯಾದ ಹೆಜ್ಜೆಗಳಿರೋಣ. ಇದಕ್ಕೆ ತಾವೆಲ್ಲರೂ ಪೊಲೀಸ್ ಇಲಾಖೆಗೆ ಸಹಕಾರ ಕೊಡ್ತೀವಿ ಅನ್ನೋ ವಿಶ್ವಾಸ ಮತ್ತು ನಂಬಿಕೆ ಇದೆ. ಒಂದನೇದು. ಎರಡನೇದಾಗಿ ಇವತ್ತು ಸಂಚಾರ ನಿಯಮಗಳ ಬಗ್ಗೆ ನಿರಂತರವಾಗಿ ಪೊಲೀಸರು ಜನರಿಗೆ ಜಾಗೃತಿ ಮೂಡಿಸುವ ಮೂಲಕ ಮನೆಗಳಿಗೆ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಜಾಗೃತಿ ಮೂಡಿಸುವ ಮೂಲಕ ಈಗ ತಾನೇ ಏನು ಈ ಹೆಲ್ಮೆಟ್ ಧರಿಸೋದು ಒಂದೇ ಅಲ್ಲ, ಸಂಚಾರದ ಎಲ್ಲ ನಿಯಮಗಳನ್ನು ಪಾಲನೆ ಮಾಡಬೇಕು ಅನ್ನೋದು ಭಾಳ ಮುಖ್ಯ. ಯಾಕೆ ಅಂತಂದರೆ ಪೊಲೀಸರು ಇಷ್ಟೆಲ್ಲ ಬಡದಾಡ್ತಿರೋದು ಅವ್ರ ಸ್ವಂತಕ್ಕಾಗಿ ಅಲ್ಲ. ಯಾಕೆ ಅಂತಂದರೆ ಜನರ ರಕ್ಷಣೆಗಾಗಿ, ಜನರು ಸುರಕ್ಷಿತವಾಗಿರಲಿ ಅನ್ನೋ ಕಾರಣಕ್ಕೆ ಇವತ್ತು ಪೊಲೀಸರು ತಮ್ಮ ಶ್ರಮವನ್ನು ಹಾಕಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕೆ ನಾವೆಲ್ಲರೂ ಪೊಲೀಸ್ ಇಲಾಖೆಗೆ ಒಂದು ಗೌರವಯುತ ಸೆಲ್ಯೂಟ್ ಹೇಳಬೇಕಾದಂಥ ಅಗತ್ಯ ಇದೆ ಅಂತ ನಾನು ಭಾವಿಸ್ತೇನೆ.